ಎಲ್ಲರಿಗೂ ನಮಸ್ತೆ. ಈ ಕೋವಿಡ್ ಬಂದಾಗಿಂದ ನಾವೆಲ್ಲರೂ ಸಾಕಷ್ಟು ಹೊಸ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ, ಹಾಗೂ ಗೊಂದಲನೂ ಕೂಡ ಇದೆ. ಫಾರ್ ಎಕ್ಸಾಂಪಲ್, ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂದ್ರೇನು, ಆಕ್ಸಿಜನ್ ಸಿಲಿಂಡರ್ ಯಾವಾಗ ಬೇಕಾಗತ್ತೆ, ವೆಂಟಿಲೇಟರ್ ಯಾವಾಗ ಬೇಕಾಗತ್ತೆ, ಜನ ವೆಂಟಿಲೇಟ್ರು ಆಕ್ಸಿಜನ್ ಸಿಲಿಂಡರ್ ಸಿಗದೇ ಸಾಕಷ್ಟು ಗೊಂದಲಗಳಾಗಿದ್ದಾರೆ. ಹಾಗೆ ಸುಮಾರಷ್ಟು ಜನ ಅದರ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಆಕ್ಸಿಜನ್ ಸಿಲಿಂಡರ್ಗಳನ್ನು, ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಮನೆಗಳಲ್ಲಿ ಭದ್ರ ಮಾಡ್ಕೊಳ್ತಾ ಇದ್ದಾರೆ. ಈ ವಿಡಿಯೋದ ಇಂಟೆನ್ಷನ್ನು ಯಾವಾಗ ನಮಗೆ ಇದೆಲ್ಲದ್ರ ಅವಶ್ಯಕತೆ ಬೇಕಾಗುತ್ತೆ ಹಾಗೂ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ. ಮೊದಲನೇದಾಗಿ ನಿಮ್ಮೆಲ್ಲರ ಮೈಂಡಿಗೆ ಬರ್ಬೋದು, ನೀವು ಡಾಕ್ಟ್ರಾ ಅಂತ. ಖಂಡಿತವಾಗ್ಲೂ ನಾನು ಡಾಕ್ಟರ್ ಅಲ್ಲ, ನಾನು ಬಯೋಮೆಡಿಕಲ್ ಇಂಜಿನಿಯರು. ಈ ರೀತಿಯಾದ ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಹಾಸ್ಪಿಟಲ್ಗೆ ಸಪ್ಲೈ ಮಾಡ್ತೀವಿ. ಈ ರೀತಿಯಾದ ಎಕ್ವಿಪ್ಮೆಂಟ್ಸ್ಗಳನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋ ಮಿನಿಮಮ್ ನಾಲೆಡ್ಜ್ಗಳನ್ನು ಬಯೋಮೆಡಿಕಲ್ ಇಂಜಿನಿಯರ್ ಆಗಿ ನಾವು ಪಡ್ಕೊಂಡಿರ್ತೀವಿ. ಸೊ ಈಗ ಸಾಮಾನ್ಯವಾಗಿ ಜನಕ್ಕೆ ಮೈಂಡಲ್ಲಿರುವಂಥದ್ದು, ಸರ್ ನಾನೊಂದು ವೆಂಟಿಲೇಟರ್ನ ಮನೆಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಒಂದು ಆಕ್ಸಿಜನ್ ಸಿಲಿಂಡರ್ನ ನಾನು ಪರ್ಚೇಸ್ ಮಾಡಿ ಇಟ್ಕೊತೀನಿ, ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ನೇ ನಾನು ಮನೇಲಿ ಇಟ್ಕೊಳ್ತೀನಿ, ನಮ್ಮನೆಗೆ ಬಂದು ಆಕ್ಸಿಜನ್ ವೆಂಟಿಲೇಟರ್ನ ಸೆಟಪ್ ಮಾಡ್ತೀರಾ, ನಾನೇ ಮಾಡ್ಕೊಳ್ಬೋದಾ? ಖಂಡಿತವಾಗ್ಲೂ ಇದೇ ನಮ್ಮ ಇವತ್ತಿನ ಈ ಕ್ರೈಸಿಸ್ಗೆ ಕಾರಣ. ಸುಮಾರಷ್ಟು ಜನ ದುಡ್ಡಿರೋವಂಥವ್ರು ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು, ವೆಂಟಿಲೇಟರ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆದರೆ ಮೆಡಿಕಲಿ ಇದು ಯಾವುದೂ ಕೂಡ ವಿತೌಟ್ ಡಾಕ್ಟರ್ ಅಡ್ವೈಸ್ ನಾವು ಯೂಸ್ ಮಾಡೋಕ್ಕಾಗಲ್ಲ. ಇನ್ಕ್ಲೂಡಿಂಗ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಕೂಡ, ಅದಕ್ಕೂ ಕೂಡ ನಾವು ಡಾಕ್ಟರ್ನ ಪರ್ಮಿಷನ್ ಬೇಕೇ ಬೇಕು. ಡಾಕ್ಟ್ರು ಎಷ್ಟು ಆಕ್ಸಿಜನನ್ನು ಸೆಟ್ ಮಾಡಬೇಕು ಅನ್ನೋದು ಹೇಳಬೇಕು. 0 to 5 ಲೀಟರ್ ಪರ್ ಮಿನಿಟ್ವರೆಗೂ ಅದರಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ. ಅದರಲ್ಲಿ ಎಷ್ಟು ಇಡಬೇಕು ಅನ್ನೋದು ಡಾಕ್ಟರ್ ಇನ್ಸ್ಟ್ರಕ್ಷನ್ನ ಇಟ್ಕೊಂಡು ಮಾತ್ರ ನೀವು ಆಕ್ಸಿಜನ್ ಕೊಡಬೇಕು. ಸುಮಾರಷ್ಟು ಜನ ತಪ್ಪು ಕಲ್ಪನೆಯಲ್ಲಿದ್ದಾರೆ, ನಾನು ಆಕ್ಸಿಜನ್ ಸಿಲಿಂಡರ್ನ ಮನೆಗೆ ತೊಗೊಂಡೋದ ತಕ್ಷಣವೇ ನಾನು ಕೊರೋನಾಯಿಂದ ಎಸ್ಕೇಪ್ ಆಗ್ಬೋದು ಅಂತ. ಖಂಡಿತವಾಗ್ಲೂ ಈ ಮಾಹಿತಿ ತಪ್ಪು. ಸೊ ಕೊನೆಯದಾಗಿ ಎಲ್ಲರ ಮೈಂಡಲ್ಲಿ ಇರೋವಂಥ ದೊಡ್ಡ ಕನ್ಫ್ಯೂಷನ್ ಏನಂತಂದರೆ, ಸೊ ಈ ಎಲ್ಲ ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಯೂಸ್ ಮಾಡಿದ ಮೇಲೆ ಸೊ ಇದನ್ನು ಇನ್ನೊಂದು ಪೇಷಂಟಿಗೆ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಇದೇ ಪೇಷಂಟ್ನ ಇನ್ನೊಬ್ರಿಗೆ ಯೂಸ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಇದೆಲ್ಲದರಲ್ಲೂ ಕನ್ಸ್ಯೂಮಬಲ್ಸ್ಗಳು ಏನು ಬರುತ್ತೆ ಅಂದರೆ, ಈಗ ಆಕ್ಸಿಜನ್ ಕಾನ್ಸಂಟ್ರೇಟರ್ಗೆ ಮಾಸ್ಕ್ ಹಾಕ್ಕೊಳ್ತೀವಿ, ಆಕ್ಸಿಜನ್ ಮಾಸ್ಕ್ ಅಂತ ಕರಿತೀವಿ. ಆ ಮಾಸ್ಕನ್ನು ಚೇಂಜ್ ಮಾಡಿದ್ರೆ ಸಾಕು, ನೀವು ಈ ಮೆಷಿನನ್ನು ಇನ್ನೊಂದು ಪೇಷಂಟಿಗೆ ಯೂಸ್ ಮಾಡ್ಬೋದು. ಉದಾಹರಣೆಗೆ, ಸಾಕಷ್ಟು ಸತಿ ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಗುಣಮುಖ ಆಗಿರುವಂಥ ಪೇಷಂಟಿಂದ ಹೊಸ ಪೇಷಂಟು ತೊಗೊಳಕ್ಕೆ ರೆಡಿ ಇಲ್ಲ. ಸೊ ಅವ್ರಿಗೆ ಭಯ, ಎಲ್ಲಿ ಮನೆಗೆ ಬಂದುಬಿಟ್ರೆ ಇನ್ನಿರೋರಿಗೆಲ್ಲ ಕೋವಿಡ್ ಬಂದುಬಿಡುತ್ತೆ ಅಂತೇಳಿ. ಸೊ ದಯವಿಟ್ಟು ಆ ಥರದ್ದೇನಿಲ್ಲ. ಕನ್ಸ್ಯೂಮಬಲ್ಸ್ಗಳನ್ನು ಚೇಂಜ್ ಮಾಡಿ ಈ ಎಲ್ಲ ಮೆಷಿನ್ಸ್ಗಳನ್ನು ಒಂದೊಂದು ಪೇಷಂಟಿನ ಇನ್ನೊಂದು ಪೇಷಂಟಿಗೆ ರೀಯೂಸ್ ಮಾಡ್ಬೋದು. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಿರೋದೇನೆಂದರೆ, ಈ ಎಲ್ಲ ಡಿವೈಸಸ್ಗಳು ನೀವು ಹೋಗಿ ಸುಮ್ಮನೆ ಮಾರ್ಕೆಟಲ್ಲಿ ನನಗೊಂದು ತೊಗೊಳ್ಳಿಕ್ಕೆ ಇದು FMCG ಪ್ರಾಡಕ್ಟ್ ಅಲ್ಲ. ಸೊ ಇದು ಮೆಡಿಕಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ನೀವೆಲ್ಲರೂ ಇದನ್ನು ತೊಗೊಳ್ಬೇಕಾದ್ರೆ ಡಾಕ್ಟರ್ದು ಇನ್ಸ್ಟ್ರಕ್ಷನ್ಸ್ ಇರಬೇಕು. ನಿಮ್ಮ ಬ್ಯಾಕಪ್ ಡಾಕ್ಟರ್ ಸಪೋರ್ಟ್ ಇದ್ದರೆ ಮಾತ್ರ ಈ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನು ತೊಗೊಳ್ಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ.